ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ದೀಪ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಯಾರು ಮೊದಲನೇ ಸಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿಬಿಟ್ಟು ನನ್ನ ವೀಡಿಯೋಸ್ನ ನೋಡಿ. ಸೊ ಇವತ್ತು ಒಂದು ರ್ಯಾಂಡಮ್ ಡೇ ಹೇಗಿತ್ತು ಏನು ಅಂತ ನಿಮ್ಮ ಜೊತೆ ತೋರಿಸ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ನನ್ನ ಮಗನಿಗೆ ಹುಷಾರಿಲ್ಲ. ಆ್ಯಕ್ಚುಲಿ ನೆನ್ನೆಯಿಂದನೇ ಸ್ಕೂಲಿಂದ ಬಂದ ತಕ್ಷಣ ಫುಲ್ಲು ಜ್ವರ, ಹಾಗಾಗಿ ಅವನಿಗೆ ಹುಷಾರಿರಲಿಲ್ಲ. ಸೊ ಅವನನ್ನು ನೋಡಿಕೊಂಡು ನನಗೂ ಆ್ಯಕ್ಚುಲಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟು ಕೆಮ್ಮು. ಸೊ ಇಬ್ಬರಿಗೂ ಹುಷಾರಿಲ್ಲ. ಸೊ ಅದೇ ಬೆಳಗ್ಗೆ ಇಡ್ಲಿ ತಿಂದ್ವಿ ಇಬ್ಬರು. ಅವನಿಗೆ ಪಾಪ ಚಟ್ನಿನೂ ತಿನ್ನೋಕ್ಕೆ ಖಾರ ಖಾರ ಅಂತಿದ್ದಾನೆ. ಸೊ ಒಂದು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಚಟ್ನಿ ಇಲ್ದಲೇ ಇಡ್ಲಿ ತಿನ್ನಿಸ್ದೆ. ಸೊ ಅವನಿಗೆ ಸಿರಪ್ ಎಲ್ಲ ಹಾಕ್ಬಿಟ್ಟು ರೆಸ್ಟ್ ಮಾಡಿಸಿದ್ದೆ. ಸೊ ಇದೇ ರೀತಿ ನಡೀತಾ ಇದೆ. ಯಾವ ರೀತಿ ನನ್ನ ಡೇ ಹೋಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡ್ತಾ ಇರಿ. ದಾವಣಗೆರೆಯಲ್ಲಿ ಸ್ಪೆಷಲ್ಲಾಗಿ ಸಿಗೋ ಶಾವಿಗೆ ವಿತ್ ಚಟ್ನಿ. ಅಪ್ಪು ಚೆನ್ನಾಯ್ತಾ? ಟೇಸ್ಟ್ ಇತ್ತಾ ಇವಾಗ? ಟೇಸ್ಟು ಪಾಪ ಜ್ವರ ಬಂದು ನಾಲ್ಗೆ ಎಲ್ಲ ಒಂಥರ ಆಗಿದೆ ಅವನಿಗೆ. ಅದಕ್ಕೆ ಇಲ್ಲಿ ದುಗ್ಗಮ್ಮನ ಗುಡಿಗೆ ಹೋಗಿದ್ರು ನಮ್ಮ ಪಪ್ಪ ಮಮ್ಮಿ. ಇವಾಗ ಶಾವಿಗೆ ತಂದರು ನನಗೂ ಗುಣವ್ಗೂ. ಸೊ ಫಸ್ಟ್ ಗುಣವು ಯಾಕಮ್ಮ? ಶಾವಿಗೆ ಬಾತ್ ಚಳಿಗೆ ಸೂಪರಾಗಿದೆ. ದುಗ್ಗಮ್ಮ ಗುಡಿ ಜೊತೆ ಸಿಗುತ್ತಿದ್ದು ಸಖತ್ತಾಗಿರುತ್ತೆ. ಸೊ ನೋಡಿದ್ರಲ್ಲ, ಆ್ಯಕ್ಚುಲಿ ಒತ್ತು ಶಾವಿಗೆ ಅಂತ ಸಿಗುತ್ತೆ ದಾವಣಗೆರೆಯಲ್ಲಿ. ದುಗ್ಗಮ್ಮನ ಗುಡಿ ಹತ್ರ ತುಂಬ ಫೇಮಸ್ ಹೋಟ್ಲು, ಸಖತ್ ರಶ್ ಇರುತ್ತೆ. ನಮ್ಮ ಅಪ್ಪ ಅಮ್ಮ ಅಲ್ಲಿ ಹೋಗಿದ್ರು, ತೊಗೊಂಬಂದಿದ್ರು. ನಾನು ನನ್ನ ಮಗ ತಿಂದ್ವಿ. ಅವನಿಗೆ ಫುಲ್ಲು ಬಾಯಿ ವಿಷ ಅಂತನ ಪಾಪ ಜ್ವರ ಬಂದಿದ್ದಲ್ಲ, ಅದಕ್ಕೆ ಅವನಿಗೆ ಸ್ವಲ್ಪ ಬಾಯಿಗೆ ಚೆನ್ನಾಗಿರಲಿ ಅಂತ ಒಂಚೂರು ತಿಂದ, ಜಾಸ್ತಿ ತಿನ್ನಲಿಲ್ಲ. ಸೊ ನಾನು ಚಳಿಗೆ ತಿಂದೆ. ಖಾರವಾಗಿರುತ್ತೆ ಚಟ್ನಿ. ನೀವು ತಿಂದಿಲ್ಲ ಅಂದರೆ ದುಗ್ಗಮ್ಮನ ಗುಡಿ ಲೈನಲ್ಲಿ ಸಿಗುತ್ತೆ, ನೀವು ಟ್ರೈ ಮಾಡಿ. ಸೊ ಊಟ ಎಲ್ಲ ಆಯಿತು, ಮಲಗಿದ್ದಾನೆ ನನ್ನ ಮಗ. ಸೊ ನೆಕ್ಸ್ಟು ಸಂಜೆ ಎಲ್ಲ ಹೇಗಿರ್ತಾನೆ, ಆರಾಮಾಗಿದ್ದಾನೋ ಏನೋ ಅಂತ ನಿಮ್ಮ ಜೊತೆ ಆಮೇಲೆ ಕನೆಕ್ಟ್ ಆಗ್ತೀನಿ. ಸೊ ಸಾಯಂಕಾಲ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ತಾಯಿದ್ರು ನಮ್ಮಮ್ಮ. ಇದ್ರದ್ದು ರೆಸಿಪಿ ನನ್ನ ಚಾನಲಲ್ಲಿದೆ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರ್ಯಾರು ನೋಡಿಲ್ಲೋ ನೋಡಿ. ತುಂಬ ಹೆಲ್ತಿಯಾಗಿರೋ ಒಂದು ಪೌಡರು, ಪ್ರೋಟೀನ್ ಪೌಡರು. ಸೊ ನನ್ನ ಮಗಂಗಂತೂ ಡೈಲಿ 1 ಸ್ಪೂನ್ ಯಾವುದ್ರಲ್ಲಾದರೂ ಕೊಡ್ತೀನಿ. ಸೊ ದೊಡ್ಡೋರು ಸಣ್ಣೋರು ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು ಡೈಲಿ. ಸಖತ್ ಹೆಲ್ದಿ, ಕೂದಲಿಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಸೊ ಇದು ನನ್ನ ಫೇವ್ರೆಟ್ ತುಪ್ಪದ ಗಸಿ. ಯಾರ್ಯಾರಿಗಿಷ್ಟ, ಅದರಲ್ಲಂತೂ ಮೆಣಸಿನ್ಕಾಯಿ ನನಗೆ ಭಾಳ ಇಷ್ಟ. ರೊಟ್ಟಿ ಚಪಾತಿ ಜೊತೆ ನನಗೆ ನೆಂಚ್ಕೊಂಡು ತಿನ್ನೋಕ್ಕೆ ಭಾಳನೇ ಇಷ್ಟ. ನಿಮಗೂ ಇಷ್ಟನಾ? ಸೊ ಸಾಯಂಕಾಲ ನನ್ನ ಮಗನ ಹೊರಗೆಲ್ಲೂ ಆಟ ಆಡೋದು ಕಲ್ಸೋದು ಬೇಡ ಅಂತಂದು ಮನೇಲೇ ಇಟ್ಕೊಂಡಿದ್ನಲ್ಲ. ಸೊ ಅವನು ಅವ್ರ ತಾತ ಜೊತೆ ಕೇರಮ್ ಬೋರ್ಡ್ ಆಡ್ತೀನಿ ಅಂದ. ಸೊ ಸ್ವಲ್ಪ ಹುಷಾರಾಗಿದ್ದ. ಸೊ ಕೇರಮ್ ಬೋರ್ಡ್ ಆಡ್ತಾ ಇದ್ದರು ಇಬ್ಬರು. ಆ್ಯಕ್ಚುಲಿ ಇದೇ ಥರ ನಮ್ಮಪ್ಪ ನಾವು ಸಣ್ಣವರಿದ್ದಾಗ ಈ ರೀತಿ ಕೂರಿಸ್ಕೊಂಡು ಆಟ ಆಡಿಸ್ತಿದ್ರು. ನನಗೆ ಅದೇ ನೆನಪಾಗ್ತಿತ್ತು. ನನಗೆ ನಮ್ಮಪ್ಪ ಅಮ್ಮ ಯಾವಾಗಲೂ ಅದನ್ನೇ ಹೇಳ್ತಾರೆ, ನೀ ಏನು ಕೊಡಿಸಿದ್ಯಾ ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀನು ನಿನ್ನ ಮಗನ ಜೊತೆ ಅಂದರೆ ನನ್ನ ಮೊಮ್ಮಕ್ಕನ ಜೊತೆ ಆಟ ಆಡೋ ಅಷ್ಟು ಟೈಮು ಸ್ಪೇಸ್ ಕೊಟ್ಟಿದೆಯಲ್ಲ, ನಮಗಂತೂ ಅದೇ ಸಾಕು ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಆ ಮಾತು ಕೇಳಿ ನನಗಂತೂ ಸಖತ್ ಖುಷಿಯಾಗುತ್ತೆ. ಸೊ ಇದೆಲ್ಲ ನಾಸ್ಟಾಲಜಿಕ್. ನಾವು ಸಣ್ಣವರಿದ್ದಾಗ ನಮ್ಮ ಪಪ್ಪ ಮಮ್ಮಿ ಈ ಥರ ನಮಗೆ ಮಾಡ್ತಿದ್ರು. ಇವಾಗ ಜ್ವರ ಕಮ್ಮಿ ಆಯಿತಾ? ಮತ್ತು ಗಂಟ್ಲು ನೋವಾ ಏನಾಗಿದೆ? ಯಾಕೆ ಬಂತು ಗಂಟ್ಲು ನೋವದು? ಐಸ್ ಕ್ರೀಮ್ ತಿಂದಿದ್ಯಲ್ಲ ನೀನು? ಅದು ಫಸ್ಟ್ ಟೈಮ್ ತಿಂದಿತ್ತು. ಐಸ್ ಕ್ರೀಮ್ ತಿಂದಿದ್ಯಾ? ಫಸ್ಟ್ ಟೈಮ್ ತಿಂದಿದ್ನಲ್ಲ. ಯಾವಾಗ ತಿಂದಿದ್ದೆ? ಅವಾಗೆಲ್ಲ ತಿಂದಿದ್ದೀನಿ. ಇಲ್ಲಪ್ಪು, ಎಲ್ಲಿ ಆ ಮಳೆ ಸ್ಟಾರ್ಟ್ ಆದಾಗಿಂದ ಐಸ್ ಕ್ರೀಮ್ ಎಲ್ಲಿ ತಿಂದಿದ್ಯಾ ನೀನು? ಅಲ್ಲ, ಅವಾಗೆ. ಮತ್ತು ಇವಾಗ ಗಂಟ್ಲು ನೋವು ಬಂದಿತ್ತು. ಯಾಕೆ ಬಂದಿತ್ತು ಹೇಳು? ಮೈ ನೋವು.
ಟೋಪಿ ಹಾಕೊಂಡ್ಲಿಲ್ದಕ್ಕೆ ಗಾಳಿಗೆ ಹಂಗೆ ಹೋಗಿದ್ದಕ್ಕೆ ಹೌದಲ್ಲ. ಇನ್ಮೇಲಿಂದ ಹಾಕ್ಕಂತೀಯ ಇಲ್ಲ? ಹಾಕ್ಕೊಂತೀನಿ. ಹಾಕ್ಕೊಡ್ತೀನಿ. ಹಾಕ್ಕೊಟ್ಟಿದ್ದೀನಲ್ಲ ಒಂದು. ಇವಾಗ ನಿನ್ನ ಟರ್ನ್. ಯಾಕೆ ಬರಲ್ಲ? ಇವಾಗ ಯಾವ್ದು ಮಾಡ್ತಿದ್ಯಾ ಇದರಲ್ಲಿ? ಇದಾ? ಅದಾ? ಎಲ್ಲ ಪಾರ್ಟ್ಸ್ ಇದನಾ? ಅದು ಮೆಕ್ಯಾನಿಕ್ಸ್. ಯಾವಾಗಪ್ಪ ಅದು ತಗೊಂಡಿದ್ದು? ತುಂಬ ದಿನ ಆಯ್ತು ತಗೊಂಡದನ್ನ. ಆಲ್ರೆಡಿ ಅರ್ಧಕ್ಕರ್ಧ ಪಾರ್ಟ್ಸು ಕಳೆದೋಗಿದ್ದಾವಲ್ಲ ಅಪ್ಪು. ಯಾರು ಕಳೆದಿದ್ದು? ನೀನಾ ನಾನಾ? ಯಾಕೆ ಪಪ್ಪನ? ಅದು ಮನೆ ಖಾಲಿ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಕಳೆದೋಗಿದೆ. ಚೆನ್ನಾಗಿದೆ ಈ ಆಟ ಸಾಮಾನು ಮಕ್ಕಳಿಗೆ. ಏಯ್ ನೋ. ಅದು ನಟ್ಟು ಬೋಲ್ಟು ಎಲ್ಲ ಇರೋದ್ರಿಂದ ನಾವು ಇದ್ದು ಮಾತಾಡ್ಬೇಕು. ನಾನು ಒಂದು ಹಾಕಿದ್ದೀನಲ್ಲ, ಇವಾಗ ನೀನು ಹಾಕೋ. ಸರಿ. ಸೊ ಗುಡ್ ಮಾರ್ನಿಂಗ್, ನೆಕ್ಸ್ಟ್ ಡೇ ವ್ಲಾಗ್ ಇದು. ಸೊ ಇವಾಗ ನಮ್ಮಮ್ಮ ತಿಂಡಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಹೆಂಗಾಗಿದೆ ಅಂದರೆ, ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾಯಿದ್ದೀನಲ್ಲ, ಎಲ್ಲ ರೆಸಿಪೀಸ್ ಎಲ್ಲ ಹೊಡೆದೆ ಹಾಕ್ತಾಯಿರ್ತೀನಿ. ಅವರೆಲ್ಲ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಮತ್ತು ನೈಬರ್ಸು ಕೇಳ್ತಾಯಿರ್ತಾರೆ, ಆಂಟಿ ಅದು ಹೆಂಗೆ, ಅದನ್ನು ತೋರಿಸಿ ವೀಡಿಯೋದಲ್ಲಿ ಹಾಕಿ ಅಂತ. ಸೊ ಇವತ್ತು ತಿಂಡಿ ಮಾಡ್ತಾಯಿದ್ದಾರೆ. ಅವರೇ ಕರೆದುಬಿಟ್ಟು ವಿಡಿಯೋ ನಾನು ಮಾಡ್ತಿದ್ದೀನಿ ಅಂತ ಹೇಳಿದರು. ಏನು ಸ್ಪೆಷಲ್ ಮಾಡ್ತಿದ್ದಾರೆ, ಬನ್ನಿ ಶೂಟ್ ಮಾಡ್ತೀನಿ ಏನು ಮಾಡ್ತಿದ್ದಾರೆ ಅಂತ. ಸೊ ಇವತ್ತು ಆ್ಯಕ್ಚುಲಿ ಕಡುಬು ಮೆಂತ್ಯ ಚಟ್ನಿ ಯಾವ ರೀತಿ ಮಾಡಿದರು ಅಂತ ತೋರಿಸ್ತೀನಿ ಬನ್ನಿ. ಸೊ ಒಂದು ಹೆಲ್ದಿ ವರ್ಷನ್ ಆಫ್ ಬ್ರೇಕ್ಫಾಸ್ಟ್ ಇದು. ಕಡುಬು, ಅಕ್ಕಿ ಕಡುಬು. ಇದಕ್ಕೆ 1 ಕಪ್ ಅಕ್ಕಿ ಹಿಟ್ಟಿಗೆ 1/2 ಕಪ್ಪು ನೀರು, ಕುದಿತಿರುವಾಗ ಉಪ್ಪನ್ನ ಹಾಕ್ಕೊಂಡು ನೀವು ಎಷ್ಟು ಹಿಟ್ಟನ್ನ ಹಾಕ್ಕೊತೀರೋ ಅದಕ್ಕಿಂತ 1.5 ಪಟ್ಟಷ್ಟು ನೀರು ಹಾಕಿಬಿಟ್ಟು ಈ ರೀತಿ ಕದ್ದಿಡಬಾರ್ದು. ಇದೇ ರೀತಿ 5 ಮಿನಿಟ್ಸು ಗ್ಯಾಸ್ ಮೇಲೆ ಬಿಡಬೇಕು. ಅದು ಬಿಡೋಕ್ಕಿಂತ ಮುಂಚೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಮೆಂತ್ಯ ಸೊಪ್ಪು ಹಾಕಿ 5 ಮಿನಿಟ್ಸು ಬೇಯೋಕ್ಕೆ ಇಡಬೇಕು. ಸೊ 5 ಮಿನಿಟ್ಸ್ ಆದಮೇಲೆ ಈ ರೀತಿ ಕದ್ದಿಡಬೇಕು. ಇದೆಲ್ಲ ಮಾಡುವಾಗ ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿರಬೇಕು, ಹೈಯಲ್ಲಿ ಇರಬಾರ್ದು, ಇಲ್ಲಾಂದರೆ ಸೀದೋಗುತ್ತೆ. ಸೊ ಈ ರೀತಿ ಕದ್ದಿಡ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು ಅದನ್ನು ನೆಕ್ಸ್ಟು ನಾವು ಸ್ವಲ್ಪ ತಣ್ಣಗಾದಮೇಲೆ ನಾದ್ಕೋಬೇಕು. ಸೊ ಇಲ್ಲಿ ನೋಡಿ, ಅರ್ಧದಷ್ಟು ಹಿಟ್ಟನ್ನ ನಾದ್ಕೊತಿದ್ದಾರೆ, ಇನ್ನು ಅರ್ಧ ಬೇರೆ ಇನ್ನೊಂದು ತೋರಿಸ್ತಾರೆ. ಸೊ ಇದನ್ನು ಹಿಂಗೆ ಗ್ಯಾಸ್ ಕಟ್ಟೆ ಮೇಲೆ ಹಾಕಿಬಿಟ್ಟು ನೀರೇನೋ ಬೇಕಾದರೆ ಒಂಚೂರು ಸ್ವಲ್ಪ 4-5 ಹನಿ ಅಷ್ಟೆ ಈ ರೀತಿ ನಾದ್ಕೊಂಡ್ಬಿಟ್ಟು ಸೊ ಸಣ್ಣದಾಗಿ ಉಂಡೆಗಳನ್ನ ನಾವು ಮಾಡಿಕೊಂಡು ಇದ್ರ ಹೆಸರೇ ಬಟ್ಲು ಕಡುಬು. ಸೊ ಅದನ್ನು ಬಟ್ಲು ಶೇಪಲ್ಲಿ ನಮ್ಮಮ್ಮ ಮಾಡಿ ತೋರಿಸ್ತಾರೆ. ಇದು ನನಗೂ ಇವರಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ಪ್ರಾಕ್ಟೀಸ್ ಬೇಕಿದ್ದಕ್ಕೆ. ಇದು ಬರಲಿಲ್ಲ ಅಂದರೆ ಹಂಗೆ ಫ್ಲ್ಯಾಟಾಗೆ ಮಾಡಿಬಿಟ್ಟು ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಬೇಯಿಸ್ಬೇಕು. ನೋಡಿ ಈ ರೀತಿ ಬಟ್ಲು ಶೇಪಲ್ಲಿ ಮಾಡ್ತಾರೆ. ಸೊ ಆ ಥರ ಮಾಡಿಕೊಂಡು ಇಡ್ಲಿ ಬೇಯಿಸ್ಕೊಳೋ ಸ್ಟ್ಯಾಂಡಲ್ಲೇ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ನಾವು ಸ್ಟೀಮ್ ಮಾಡ್ಕೋಬೇಕು. ಇಡ್ಲಿನ ಬೇಯಿಸ್ತೀವಲ್ಲ ಅದೇ ರೀತಿ ಒಂದು ಇಡ್ಲಿ ಸ್ಟ್ಯಾಂಡಲ್ಲಿ ಅದನ್ನು ಇಟ್ಬಿಟ್ಟು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಎಣ್ಣೆ ಹಚ್ಚಿರ್ತೀವಿ. ಸೊ
ಇಟ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಸೊ ಇದರಲ್ಲಿ ಯಾವುದೇ ರೀತಿಯಾದ ಎಣ್ಣೆ ಯೂಸ್ ಮಾಡಿಲ್ಲ, ಮಸಾಲ ಇಲ್ಲ, ಹೆಲ್ದಿ ವರ್ಷನ್ ಇದು. ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಸೊ ಬೇಯಿಸೋಕ್ಕೆ ಇಡೋಣ. ನೆಕ್ಸ್ಟು ಇದು ತುಂಬ ಮೆತ್ತಗಾಗುತ್ತಲ್ವ, ಅದಕ್ಕೆ ನಾವು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೋಬೋದು. ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಟ್ಲು ಕಡುಬು ಮಾಡೋಕ್ಕೆ, ಯಾರಿಗೆ ರೂಢಿ ಇರಲ್ವಲ್ಲ ಅವರಿಗೆ ಬಟ್ಲು ಕಡುಬು ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರು ಹಾಕ್ಕೊಂಡು ನಾದ್ಕೊಂಡು, ಸೇಮ್ ಆವಾಗಲೇ ಯಾವ ರೀತಿ ನಾವು ಬಟ್ಲು ಶೇಪಲ್ಲಿ ಮಾಡಿದ್ವಲ್ಲ ಆ ರೀತಿ ಬಟ್ಲು ಶೇಪಲ್ಲಿ ಮಾಡಿ ಬೇಯಿಸಿದರೆ ನೋಡಿ, ಇಲ್ಲಿ ಮುಂಚೆ ಇಟ್ಟಿದ್ದು ಬರೀ ಇದು ಅಕ್ಕಿದು ಈ ರೀತಿ ರೆಡಿಯಾಗಿದೆ, ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಅದೇ ರೀತಿ ನಾವು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದ್ರದ್ದು ಬಟ್ಲು ಶೇಪಲ್ಲಿರೋ ಕಡುಬು ಮಾಡಿದ್ದಾರೆ, ಅದನ್ನು ಬೇಯೋಕ್ಕೆ ಇಡೋಣ. ಎರಡು ಕಡುಬು ರೆಡಿ. ಇದ್ರ ಜೊತೆ ತಿನ್ನೋಕ್ಕೆ ಚಟ್ನಿ ಬೇಕಲ್ವಾ, ಸೊ ಚಟ್ನಿ ಮಾಡೋದನ್ನ ತೋರಿಸ್ತೀನಿ. ಸೊ ನಮ್ಮಮ್ಮ ಮಾಡೋ ಮೆಂತ್ಯ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 1/4 ಭಾಗದಷ್ಟು ಒಣ ಕೊಬ್ಬರಿ, ಒಣ ಮೆಣಸಿನ್ಕಾಯಿ, ಕಡಲೆ, ಆಮೇಲೆ 1-2 ಸ್ಪೂನು ಮೆಂತ್ಯ ಇಲ್ಲಿ ಒಣ ಮೆಂತ್ಯನೇ ಹಾಕ್ತಾಯಿದ್ದೀನಿ, ನೆನೆ ಇಟ್ಟಿಲ್ಲ ಏನಿಲ್ಲ. ನೆನೆ ಇಟ್ಟು ಚಟ್ನಿ ಮಾಡ್ತಾರೆ. ಇಲ್ಲಿ ನಾವು ಅದೇ ರೀತಿ ಒಣ ಮೆಂತ್ಯನೇ ಹಾಕ್ತಾ ಇರೋದು. 2 ಸ್ಪೂನ್ ಮೆಂತ್ಯ, ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು ಇದನ್ನು ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಇದಾದಮೇಲೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಬೆಲ್ಲ ಹುಣಸೆಹಣ್ಣು ಸ್ವಲ್ಪ ಮುಂದಿರಂಗೆ ಹಾಕ್ಕೊಂಡ್ರೆ ಕಹಿ ಇರುತ್ತಲ್ಲ ಮೆಂತ್ಯ ಚಟ್ನಿ ಚೆನ್ನಾಗಾಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಗ್ರೈಂಡ್ ಮಾಡಿದರೆ ಯಮ್ಮಿಯಾಗಿರೋ ಮೆಂತ್ಯ ಚಟ್ನಿ ರೆಡಿ. ಸೊ ಈ ಮೆಂತ್ಯ ಚಟ್ನಿನ ನಾವು ಮುದ್ದೆ ಜೊತೆನೂ ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ಇಡ್ಲಿ ಜೊತೆ ತಿನ್ಬೋದು, ಕಡುಬು ಜೊತೆನೂ ತಿನ್ಬೋದು. ಸೊ ಇಲ್ಲಿ ಮೆಂತ್ಯ ಚಟ್ನಿ ರೆಡಿ ಆಯಿತು. ಬಿಸಿ ಬಿಸಿ ಕಡುಬು ಹೊಗೆ ಆಡ್ತಾ ಇದೆಯಲ್ಲ, ಅದ್ರ ಜೊತೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ, ಬಾಯಲ್ಲಿಯೇ ನೀರು ಬರೋದಂತೂ ನಿಜವಾಗ್ಲೂ ಗ್ಯಾರಂಟಿ. ಸೊ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ.